ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಕುರಿತು ಯುವಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಾವೇರಿ ಜಿಲ್ಲಾ ಪೊಲೀಸ್ ವತಿಯಿಂದ ರೈಸ್ ಬೇಡ ಬ್ರೋ ಎಂಬ ವಿಶೇಷ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. ರಾಣೆಬೆನ್ನೂರಿನ ಎಸ್ಟಿಜೆಐಟಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯಗಳ ಬಳಕೆಯಿಂದ ಉಂಟಾಗುವ ಆರೋಗ್ಯ, ಸಾಮಾಜಿಕ ಹಾಗೂ ಕಾನೂನುಬದ್ಧ ಪರಿಣಾಮಗಳ ಕುರಿತು ಅರಿವನ್ನು ಮೂಡಿಸಲಾಯಿತು. ಮಾದಕ ವಸ್ತುಗಳಿಂದ ದೂರವಿದ್ದು ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಪೊಲೀಸರು ಕರೆ ನೀಡಿದರು. ಅಲ್ಲದೆ ಮಾದಕ ದ್ರವ್ಯಗಳ ವಿರುದ್ಧ ಜಾಗೃತಿ ಮೂಡಿಸುವಲ್ಲಿ ಯುವಜನರ ಪಾತ್ರ ಮಹತ್ವದಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಮತ್ತೆ ಅದೇ ರೀತಿಯಾಗಿ ಎಂಪವರ್ ಡ್ರಗ್ಸ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಯುವಕರು ಮತ್ತೆ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು ಅನ್ನೋದು ಈ ಇನ್ಫಾರ್ಮ್ನ ಒಂದು ಲಾಂಗ್ ಇದಿದೆ, ಒಂದು ವಿಸ್ತೃತವಾದಂಥ ರೂಪ ಇದೆ. ಮುಖ್ಯವಾಗಿ ಏನು ಅಂತಂದ್ರೆ, ನಾವು ಯಾಕೆ ಸ್ಟೂಡೆಂಟ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ? ಈಗೊಂದು ತಿಂಗಳ ಕೆಳಗೆ ಬೆಂಗಳೂರು ಸಿಟಿಯಲ್ಲಿ ಒಂದೇ ದಿವಸ ಬ್ಯಾಂಗ್ಳೂರು ಸಿಟಿ ಪೊಲೀಸ್ನವರು 40,000 ಸ್ಟೂಡೆಂಟ್ಗಳನ್ನ ರೀಚ್ ಆದ್ರು. ಏನಕ್ಕೆ ರೀಚ್ ಆದ್ರು 40,000 ಸ್ಟೂಡೆಂಟ್ಸ್ ಅಂತಂದ್ರೆ, ಸ್ಟೂಡೆಂಟ್ಸ್ಗಳೇ ಈ ಒಂದು ಡ್ರಗ್ಸ್ ನ ಹಾವಳಿಗೆ ತುತ್ತಾಗುವಂತಹ, ದಾಳಿಗೆ ತುತ್ತಾಗುವಂತಹ ಮೊದಲ ವ್ಯಕ್ತಿಗಳು, ಸಾಫ್ಟ್ ಟಾರ್ಗೆಟ್ಸ್. ಅದಕ್ಕೋಸ್ಕರ ನಾವು ನಿಮ್ಮನ್ನು ರೀಚ್ ಆಗ್ತಾ ಇದ್ದೀವಿ. ದೇಶದಲ್ಲಿ ಸಾಕಷ್ಟು ಕಾನೂನುಗಳು ಮತ್ತೆ ಕಾಯ್ದೆಗಳಿವೆ. ಯಾವುದೇ ಕಾನೂನು ಅಥವಾ ಕಾಯ್ದೆ ಯಶಸ್ವಿಯಾಗಿ ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ಪೊಲೀಸರಿಂದ ಅಸಾಧ್ಯದ ಮಾತು. ಅದಕ್ಕೆ ನಿಮ್ಮಗಳ ಸಹಕಾರ ಬಹಳ ಮುಖ್ಯ. ಅದಕ್ಕೋಸ್ಕರ ಇದಕ್ಕೆ ಏನು ಡ್ರಗ್ಸ್ ನ ಹಾವಳಿಗೆ ತುತ್ತಾಗುವಂತಹ ಮೊದಲ ಒಂದು ಸಾಫ್ಟ್ ಟಾರ್ಗೆಟ್ಸ್ ವಿದ್ಯಾರ್ಥಿಗಳಾಗಿರೋದ್ರಿಂದ ನಾವು ವಿದ್ಯಾರ್ಥಿಗಳನ್ನೇ ರೀಚ್ ಮಾಡ್ತಾ ಇದೀವಿ. ನಾವು ನಿಮ್ಮನ್ನು ಟಾರ್ಗೆಟ್ ಮಾಡಿದೀವಿ. ನಿಮ್ಮನ್ನ ಪ್ರತಿಯೊಬ್ಬರನ್ನು ರೀಚ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಅದರಿಂದ ನಾವು ಇವತ್ತು ನೀವೇನು ವಲ್ನರಬಲ್ ಸೆಕ್ಟ್ ಅಂದ್ರೆ ದಾಳಿಗೆ ಒಳಗಾಗಬಹುದಾದಂತ ಒಂದು ಜನಾಂಗ ಏನಿದೆ, ನಾವು ನಿಮ್ಮನ್ನ ರೀಚ್ ಆಗಕ್ಕೆ ಬಂದಿದ್ದೀವಿ. ಏನಕ್ಕೆ ನಮಗೆ ಈ ಒಂದು ಡ್ರಗ್ಸ್ ಹಾವಳಿ ಅಥವಾ ವ್ಯಸನ ಮುಕ್ತ ಸಮಾಜದ ಬಗ್ಗೆ ಇಷ್ಟೊಂದು ಭಯ ಇದೆ ಅಂತಂದ್ರೆ, ನಮ್ಮ ದೇಶದ ಮೊದಲ ಶತ್ರುನೇ ಇವತ್ತು ಡ್ರಗ್ಸ್. ಪ್ರತಿಯೊಂದು ಮನೆಯನ್ನು ಕೂಡ ಇದು ಇನ್ನು ಸ್ವಲ್ಪ ದಿವಸದಲ್ಲಿ ನಾವೇನಾದ್ರೂ ನಿಧಾನ ಮಾಡಿದ್ವಿ, ಇದನ್ನ ಎಚ್ಚೆತ್ಕೊಳ್ಳೋದು ಅಂತಂದ್ರೆ ಪ್ರತಿ ಮನೆ ಕೂಡ ರೀಚ್ ಆಗಂತ ಸಾಧ್ಯತೆ ಮುಂದಿನ ದಿನಗಳಲ್ಲಿದೆ. ಆಲ್ಮೋಸ್ಟ್ 1%, ಮೊದಲು ತುಂಬಾ ಕಡಿಮೆ ಇತ್ತು ನಮ್ದು ಏನೋ ಡ್ರಗ್ಸ್ಗೆ ತುತ್ತಾದಂಥವ್ರು, ಡ್ರಗ್ಸ್ ವ್ಯಸನಕ್ಕೆ ತುತ್ತಾದಂಥವ್ರು 1%ಗಿಂತ ತುಂಬಾ ಕಡಿಮೆ ಇತ್ತು. ಈಗ ಆಲ್ರೆಡಿ ಆಲ್ಮೋಸ್ಟ್ 1% ರೀಚ್ ಆಗ್ತಾ ಇದೆ, ಆಲ್ಮೋಸ್ಟ್. ಅದಕ್ಕೋಸ್ಕರ ನಾವು ನಿಮ್ಮನ್ನ ಸ್ಟೂಡೆಂಟ್ಗಳನ್ನ ರೀಚ್ ಆಗಬೇಕು. ಈ ಏನು ಏಜ್ ಪೀಪಲ್ ಅಥವಾ ಸ್ವಲ್ಪ ತಿಳುವಳಿಕೆ ಇರೋಂಥವ್ರಿಗೆ ಅದು ಡ್ರಗ್ಸ್ ನ ಹಾವಳಿ ಸ್ವಲ್ಪ ಕಡಿಮೆ ಇರುತ್ತೆ. ಸ್ಟೂಡೆಂಟ್ಸ್ಗಳಿಗೆ ಯಾಕೆ ಹಾವಳಿ ಇರುತ್ತೆ ಅಂತಂದ್ರೆ, ಏನೋ ಒಂಥರ ಒಂದು ಮೊದಲನೇ ಸರಿ ತಗೊಳ್ಳೋದ್ರಿಂದ ಆ ಒಂದು ಕಿಕ್, ಡ್ರಗ್ಸ್ ಇಂದ ಸಿಗುವಂತ ಒಂದು ಹೊಸ ಒಂದು ಆ ಕಿಕ್ ಅಂತ ಹೇಳ್ತಾರಲ್ಲ, ಅದು ಹೇಗಿರುತ್ತೆ ಅಂತ ತಂದ್ಬಿಟ್ಟು ಕೆಲವರು ಇದಕ್ಕೋಸ್ಕರ ತಗೊಂತಾರೆ. ಫಸ್ಟ್ ಜಸ್ಟ್ ಒಂದು ಕ್ಯೂರಿಯಾಸಿಟಿ ತಗೋತಾರೆ. ಅದಾದ ನಂತರ ಕೆಲವರು ಸ್ಟ್ರೆಸ್ ಇಂದ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಸ್ಟ್ರೆಸ್ ಇಂದ ಹೊರಗೆ ಬರ್ಬೋದು ಅನ್ನೋ ಈ ಕ್ಯೂರಿಯಾಸಿಟಿ, ಸ್ಟ್ರೆಸ್ ಇವೆಲ್ಲವನ್ನು ಕೂಡ ನಿಮ್ಗೆ ಜಾಸ್ತಿ ಇರೋದ್ರಿಂದ ನೀವು ವಿದ್ಯಾರ್ಥಿಗಳು ಎಲ್ಲಿ ತನಕ ಈ ಒಂದು ರೈಸ್ ಮತ್ತೆ ವ್ಯಸನ ಮುಕ್ತ ಕರ್ನಾಟಕಕ್ಕೆ ಸಪೋರ್ಟ್ ಮಾಡಲ್ಲ, ಅಲ್ಲಿ ತನಕ ಈ ಒಂದು ಆ ಯೋಜನೆಗಳು ಮತ್ತೆ ಈ ಒಂದು ನಮ್ಮ ಕಲ್ಪನೆಗಳೇನಿದೆ ಅವನ್ನ ನಾವು ಸಕ್ಸಸ್ ಮಾಡೋದಕ್ಕಾಗಲ್ಲ ಅಂತ ತಂದ್ಬಿಟ್ಟು ನಾವು ಈ ಒಂದು ವೇದಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ. ನಾನು ನಿಮ್ಗೊಂದು ಸಣ್ಣದೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನಕ್ಕೆ ನಾವು ಇಲ್ಲಿ ಲೇಡೀಸ್ ಕಲಿಸಿದ್ವಿ, ಹುಡುಗರು ಇದ್ದಾರೆ, ಬಾಯ್ಸ್ ಇದ್ದಾರೆ, ಗರ್ಲ್ಸ್ ಇದ್ದಾರೆ. ಏನಕ್ಕೆ ಅಂತಂದ್ರೆ, ನಾವು ರೀಸೆಂಟ್ ಡೇಸ್ ಅಲ್ಲಿ ನೋಡಿರೋಂಥ ಕೆಲವೊಂದು ಪ್ರಕರಣಗಳಲ್ಲಿ ಇದು ಜೆಂಡರ್ ಈಕ್ವಾಲಿಟಿ ಇದೆ. ಮತ್ತೆ ಎಲ್ಲರಿಗೂ ಇದರ ಅರಿವು ಬೇಕಾಗಿರೋಂಥ ಅವಶ್ಯಕತೆ ಇರೋದ್ರಿಂದ ಲೇಡೀಸ್ಗೂ ಕೂಡ ಮತ್ತೆ ಗರ್ಲ್ಸ್ಗೂ ಕೂಡ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಈಗ ರೀಸೆಂಟ್ ಆಗಿ ಮಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಒಂದು ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಟೆರೆಸ್ ಮೇಲೆ ಗಾಂಜಾ ಬೆಳೆದಿದ್ರು. ಅದರಲ್ಲಿ ಮಹಿಳೆಯರು ಕೂಡ ಆರೋಪಿತರಾಗಿದ್ದಾರೆ. ಅದರಿಂದ ಇದು ಯಾರಿಗೂ ಕೂಡ ಬಾಧಿಸಲ್ಲ ಅಂತಂದ್ಬಿಟ್ಟು ನೀವು ತಿಳಿಯುವಂತ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಬಾಧಿಸಂತ ಒಂದು ಮಾದಕ ವಸ್ತು ಈ ನಮ್ಮ ಗಾಂಜಾ ಆಗಿದೆ. ಮುಖ್ಯವಾಗಿ ನಮ್ಮ ಒಂದು ಸಣ್ಣ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಕಂಡದ್ದೇನು ಅಂತಂದ್ರೆ, ನಾನು
ಒಂದು ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರೋರು ಒಬ್ಬ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಒಂದು ಸಣ್ಣದೊಂದು ಕೇಸ್ ಹಿಸ್ಟ್ರಿ ಹೇಳ್ಬೇಕು ಅಂತಂದ್ರೆ ಕೇಸ್ ಸ್ಟಡಿ. ಅವನು ತುಂಬಾ ಮೆರಿಟೋರಿಯಸ್ ಸ್ಟೂಡೆಂಟ್ ಇದ್ದ. ಆದ್ರೆ ಏನಂತಂದ್ರೆ ಅವನು ಡ್ರಗ್ಸ್ ವ್ಯಸನಕ್ಕೆ ಒಳಗಾಗಿದ್ದ. ಅವತ್ತು ಮಾರ್ನಿಂಗ್ ಅವನು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ ಬರ್ತಾನೆ, ಸಿಕ್ಕಾಬಿಟ್ರೆ ಡ್ರಿಂಕ್ಸ್ ಮಾಡಿರ್ತಾನೆ. ಅದಾದ ನಂತರ ಟಿಫಿನ್ ಮಾಡ್ಕೊಂಡ್ಬಂದು ಡ್ರಿಂಕ್ಸ್ ಮಾಡ್ತಾನೆ. ಅವನು 3rd ಇಯರ್ ಮೆಡಿಕಲ್ ಸ್ಟೂಡೆಂಟ್ ಇರ್ತಾನೆ ಅವನು. ಅದಾದ ನಂತರ ಒಂದು ಕಾಲ್ ಬರುತ್ತೆ 112ಗೆ, ಹಿಂಗೆ ಒಬ್ಬ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಅವ್ನ ರೂಮಲ್ಲಿ ಡೆತ್ ಆಗ್ಬಿಟ್ಟಿದ್ದಾನೆ ಸರ್ ಅಂತ ತಂದ್ಬಿಟ್ಟು ತಕ್ಷಣ ಹೋಗಿ ಅಲ್ಲಿ ವಿಸಿಟ್ ಮಾಡಿ ನೋಡಿದಾಗ ಅವನು ಇಂಜುರೀಸ್ನ ಚೆಕ್ ಮಾಡ್ತೀವಿ, ಬಾಡಿ ಮೇಲೆ ಯಾವುದೇ ಇಂಜುರೀಸ್ ಇಲ್ಲ, ಬಟ್ ಮಲಗದಲ್ಲೇ ಮಲಗಿದ್ದಾನೆ. ಸಿಕ್ಕಾಬಿಟ್ಟೆ ಏನು ಡೌಟ್ಸ್ ಇಲ್ಲ, ಯಾರೋ ಬಂದು ಅವನಿಗೆ ಅಟ್ಯಾಕ್ ಮಾಡಿದ್ದಾರೆ ಅಥವಾ ಅವನು ಏನಾದ್ರು ಮಾಡ್ಕೊಂಡಿದ್ದಾನೆ ಆ ಥರದ್ದು ಏನಿಲ್ಲ, ಇಂಜುರೀಸ್ ಇಲ್ಲ, ಏನಿಲ್ಲ. ಅದಾದ ನಂತರ ಅವನ್ನ ನಾವು ಹೆಚ್ಚಿನ ತಪಾಸಣೆಗೆ ಒಳಪಡಿಸ್ತಾ ಹೋದ್ವಿ. ಅವ್ರ ತಂದೆಯವ್ರು ಬಂದು ಹೇಳಿದ್ರು, ಸರ್ ನನ್ನ ಮಗ ತುಂಬ ಒಳ್ಳೆ ಸ್ಟೂಡೆಂಟು, ಭಾಳ ಮೆರಿಟೋರಿಯಸ್ ಸ್ಟೂಡೆಂಟು, ಅವನ ಎಲ್ಲ ಡಿಸ್ಟಿಂಕ್ಷನ್ಲೇ ಪಾಸ್ ಆಗಿದ್ದಾನೆ. ಸೊ ತಾವು ನೋಡಬೇಕು, ಅವ್ನು ಯಾರೋ ಮರ್ಡರ್ ಮಾಡಿದ್ದಾರೆ ಅಂತ. ಅವನ ಸ್ಟೂಡೆಂಟ್ ಅವನ ಫ್ರೆಂಡ್ಸ್ ಒಂದು 2-3 ಜನ ಇದ್ರು, ಅವ್ರ ಮೇಲೆ ಸಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅವರು ಕೂಡ 3rd ಇಯರ್ ಮೆಡಿಕಲ್ ಸ್ಟೂಡೆಂಟ್ಸ್. ಇಲ್ಲ, ಅವ್ರ ಮೇಲೆ ನೀವು ಕಂಪ್ಲೇಂಟ್ ತಗೋಬೇಕು, ಒಂದು 302 ಮರ್ಡರ್ಗೆ ಅಂತ ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಡ್ತಾ ಹೋದಾಗೆ ನಾವು ಕಂಪ್ಲೇಂಟ್ ತೊಗೊಂಡ್ವಿ. ಆಮೇಲೆ ಒಂದು ಪಂಚನಾಮ ಮಾಡಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಸ್ಥಳನ ಚೆಕ್ ಮಾಡ್ತಾ ಹೋದ್ವಿ. ಅಲ್ಲಿ ಪ್ಲೇಸ್ ಏನು ಮಾಡಿದ್ವಿ ಅದನ್ನೆಲ್ಲ ವೆರಿಫೈ ಮಾಡ್ತಾ ಹೋದಂಗೆ ಗೊತ್ತಾಯಿತು. ಅವನ್ನೆಲ್ಲ ಅವತ್ತಿನ ಬೆಳಗ್ಗೆದೆಲ್ಲ ಒಂದು ಏನು ನಡೆದಿದೆ ಅಂತ ತಂದ್ಬಿಟ್ಟು ಒಂದು ಇದನ್ನ ಒಂದು ಪ್ರೀವಿಯಸ್ ಹಿಸ್ಟ್ರಿ ಎಲ್ಲ ತಗೊಳ್ತಾ ಹೋದ್ವಿ. ಅವಾಗ ಗೊತ್ತಾಯಿತು ಅವನು ಡ್ರಗ್ ಅಡಿಕ್ಟ್ ಅಂತ. ಅದು ಹೆಂಗೆ ಗೊತ್ತಾಯಿತು ಅಂತಂದ್ರೆ ಅವನ ಹತ್ರ ಈ ನಾಲ್ಕು ಸಾಧನಗಳು ಹೊಡಿತಾರಲ್ಲ, ಈ ನಳಕೆ ಅದು ಇತ್ತು ಹತ್ರ. ಅದು ಮತ್ತೆ ಅವತ್ತಿನ ಬೆಳಗ್ಗೆ ಎಲ್ಲ ಅವನ್ನೆಲ್ಲ ಡ್ರಿಂಕ್ಸ್ ಮಾಡ್ಬೋದಿದ್ದ ಬಾರು. ಅವ್ನಿಗೆ ಏನಾಗಿದೆ ಅವತ್ತು ಅಂತಂದ್ರೆ ಮಾರ್ನಿಂಗ್ ಬಂದಿದ್ದಾನೆ, ಡ್ರಿಂಕ್ಸ್ ಮಾಡಿದ್ದಾನೆ, ಅದಾದ ನಂತರ ಟಿಫಿನ್ ಮಾಡ್ಕೊಂಡಿದ್ದಾನೆ, ಮತ್ತೆ ಡ್ರಿಂಕ್ಸ್ ಮಾಡಿದ್ದಾನೆ, ಸಿಗರೇಟ್ ಸೇತಾ ಕೂತ್ಕೊಂಡಿದ್ದಾನೆ. ಸಿಗರೇಟ್ ಸೇತಾ ಕೂತ್ಕೊಂಡಾಗ ಏನಾಗಿದೆ, ಸಿಗರೇಟು ಇದು ಏನೋ ತಗೊಂಡಿರೋ ಅಂತ ಒಂದು ಡ್ರಿಂಕ್ಸ್ ಏನಾಗಿದೆ, ಸಿಕ್ಕಾಪಟ್ಟೆ ಅವ್ನ ಕಿಕ್ ಜಾಸ್ತಿ ಆಗಿ ಕೈಯಲ್ಲಿ ಸಿಗರೇಟ್ ಇಟ್ಕೊತಾ ಹಂಗೆ ಮಲಗಿದ್ದಾನೆ. ಆ ಸಿಗರೇಟ್ ಬೆಡ್ಗೆ ತಗೊಂಡಿದೆ, ಬೆಡ್ಡು ಮತ್ತು ದಿಂಬು ಬಟ್ಟೆಗಳಿಗೆಲ್ಲ ತಗೊಂಡಿದೆ, ಬುಕ್ಸಿಗೆ ತಗೊಂಡಿದೆ. ಅವನು ಇದು ಏನೋ ಒಂದು ಇದೆಲ್ಲ ಏನೋ ರೂಮ್ ಎಲ್ಲ ಸಿಕ್ಕಾಪಟ್ಟೆ ಬೆಂಕಿಗೆ ಆಹುತಿಯಾಗಿ ಅದರಿಂದ ಅವ್ನು ಹೊರ ಬರೋಕ್ಕೆ ಆಗಿಲ್ಲ. ಅವನಿಗೆ ಎಷ್ಟು ಎದ್ದಾಳ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ ಅವ್ನಿಗೆ ಎದ್ದಾಳಕ್ಕೆ ಆಗಿಲ್ಲ. ಅವನಿಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ವರ್ಕ್ ಆಗಿಲ್ಲ. ಅವನೇನಾಗಿದೆ, ಅವನು ಅದನ್ನೇ ವಾಸನೆ ಕುಡಿದು ಅಲ್ಲಿ ಏನು ಉಸಿರಾಟಕ್ಕೆ ಅದೇ ಒಂದು ಬಗೆಯ ಉಸಿರಾಟಕ್ಕೆ ಒಳಗಾಗಿ ಅವನು ಡೆತ್ ಆಗಿರೋದು. ಅದಾದ ನಂತರ ಅವ್ರ ಫಾದರಿಗೆ ನಾವು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ನನ್ನ ಮಗ ಒಳ್ಳೇದು ಅಂತ ಅಷ್ಟೇ ಹೇಳ್ತಾರೆ. ಒಟ್ಟಲ್ಲಿ ಅವ್ನು ಯಾವುದೇ ಇದಿರಲಿಲ್ಲ ಅಂತ ತಂದ್ಬಿಟ್ಟು ತುಂಬ ಒಳ್ಳೇದಿದ್ದ, ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದ ಅಂತ ಹೇಳ್ತಾರೆ. ಒಟ್ಟಲ್ಲಿ ಬೇರೆ ಏನು ಅವಕಾಶ ಇಲ್ಲ. ಎಲ್ಲ ಇನ್ವೆಸ್ಟಿಗೇಷನ್ನಲ್ಲಿ ಕಂಡು ಬಂದಿದ್ದ ಅಂಶ ಏನು ಅಂತಂದ್ರೆ ಅವನು ಡ್ರಗ್ ವ್ಯಸನಕ್ಕೆ ಒಳಗಾದಂಥ ಒಬ್ಬ ಸ್ಟೂಡೆಂಟ್ ಆಗಿದ್ದ. ಅದರಿಂದ ನಾವು ತಮಗೆ ಹೇಳೋದಿಷ್ಟೇ, ಇದರಲ್ಲಿ ಈ ಗಾಂಜಾದ ಒಂದು ಸ್ಟ್ಯಾಂಡರ್ಡ್ ಹೇಗಿದೆ ಅಂತಂದ್ರೆ ತುಂಬಾ ಹೈ ಲೆವೆಲ್ ನೀಟ್ ಕ್ರಾಕ್ ಮಾಡೋಂಥ ಮಕ್ಕಳಿಂದ ಹಿಡ್ಕೊಂಡು ಒಬ್ಬ ಏನು ಅಮಾಲಿ ಮನುಷ್ಯರಿಗೂ ಕೂಡ ಅದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿದೆ. ಅದರಿಂದ ತಾವು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಏನು ಅಂತಂದ್ರೆ, ನಾವು ಡ್ರಗ್ಸ್ ಇಂದ ಸುರಕ್ಷಿತವಾಗಿದ್ದೀವಿ ಅಂತ ನಿಮಗೆ ವೈಯಕ್ತಿಕವಾಗಿ ಅನ್ಸುತ್ತೆ. ಆದ್ರೆ ಅದರ ಅರಿವು ನಿಮಗೆ ಏನಕ್ಕೆ ಬೇಕು ಅಂತಂದ್ರೆ, ನಿಮ್ಗೆ ಅಣ್ಣ ತಮ್ಮಗಳಿದ್ದಾರೆ, ನಿಮಗೆ ತಂದೆ ತಾಯಿಗಳಿದ್ದಾರೆ, ಮತ್ತೆ ನಿಮ್ಮ ಫ್ರೆಂಡ್ಸ್ ಇದ್ದಾರೆ. ಅವ್ರನ್ನೂ ಕೂಡ ನಾಳೆ ಮದುವೆ ಆದಾಗ ನಿಮ್ಗೆ ಮಕ್ಕಳು ಆಗ್ತಾರೆ, ಆ ಮಕ್ಕಳಿಗೂ ಕೂಡ ಇದರಿಂದ ನಾವು ರಕ್ಷಿಸಬೇಕು ಅಂತಂದ್ರೆ ನಮಗೆ ಇದರ ಅರಿವು ಇರಬೇಕು. ಯಾವತ್ತಿಗೂ ಕೂಡ ಡ್ರಗ್ಸ್ ಅನ್ನ ವಿಚಾರ ಬಂದಾಗ ನಾವ್ಯಾವಾಗಲೂ ಹೈಲಿ ಸೆನ್ಸಿಟಿವ್ ಆಗಿರ್ಬೇಕು, ಮತ್ತೆ ಅದನ್ನ ನಾವು ಬಹಳ ಎಚ್ಚರಿಕೆಯಿಂದ ಡೀಲ್ ಮಾಡೋಂಥ ಒಂದು ಸಬ್ಜೆಕ್ಟ್ ಆಗಿರ್ಬೇಕು ಅಂತ ತಂದ್ಬಿಟ್ಟು ನೀವು ಮನನ ಮಾಡ್ಕೋಬೇಕು. ದಯಮಾಡಿ ಈ ಒಂದು ಡ್ರಗ್ಸ್ ಮುಕ್ತ ಕರ್ನಾಟಕ ಮತ್ತು ನಮ್ದು ಏನು ರೈಸ್ ಕಾರ್ಯಕ್ರಮ ಇದೆ, ಇದೆಲ್ಲರೂ ನೀವು ಪಾಲ್ಗೊಂಡಿದ್ದೀರಿ. ಇದನ್ನ ಪ್ರತಿಯೊಬ್ಬರಿಗೂ ನೀವು ತಲುಪಿಸಂತ ಕೆಲಸ ನೀವು ಮಾಡಬೇಕು, ಮತ್ತೆ ನಿಮ್ಮಲ್ಲೂ ಈ ಅರಿವನ್ನು ಇಟ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.
ಬಿದ್ದು ನಾವೆಲ್ಲ ಏನಾಗಿದೆ ಅಂದರೆ ಲೆಕ್ಚರರ್ ಮಾಡುವಂಥ ಪಾಠ ನಮಗೆ ರುಚಿಸೋದಿಲ್ಲ, ಹಿರಿಯರು ಬುದ್ಧಿಜೀವಿಗಳು ಹೇಳ್ತಕ್ಕಂಥ ಮಾತು ನಮಗೆ ರುಚಿಸೋದಿಲ್ಲ. ಅದರಿಂದ ಅದನ್ನು ಮನಗೊಂಡು ನಮ್ಮ ಚಿತ್ರದುರ್ಗ SP ಸಾಹೇಬರು 2 ದಿವಸ ಕಷ್ಟಪಟ್ಟು ಈ ಸಾಂಗನ್ನು ಒಂದು ರಚನೆ ಮಾಡಿಸಿ ನಿಮ್ಮದೇ ಆದ ದಾರಿಯಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಮೂಲಕ ಒಂದು ನಾಲೆಡ್ಜನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪೂರ್ವಕ ಇದೀಗ ಈ ಮಾದಕ ವ್ಯಸನ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಒಂದು ಪಣ ಕೊಡಬೇಕಾದಂತಹ ಒಂದು ಸುಸಂದರ್ಭ ಒಂದು ಬಂದಿದೆ, ಒಂದು ಸಂದರ್ಭ ಅನ್ನುವಂಥದ್ದು ಬಂದೊದಗಿದೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಬೇಕು ಅಂತ ಹೇಳಿ ಮಾನ್ಯ ಅಡಿಷನಲ್ SP ಸಾಹೇಬರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ಪ್ರತಿಜ್ಞೆ ಮಾಡುತ್ತೇನೆ. ನಾನು ಯಾವ ಸಂದರ್ಭದಲ್ಲೂ ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ. ನನ್ನ ಆರೋಗ್ಯ, ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ. ನಾನು ಬದಲಾವಣೆಯ ದೂತನಾಗುತ್ತೇನೆ. ಮಾದಕ ವಸ್ತುಗಳ ವಿರುದ್ಧವಾದ ಜೀವನವನ್ನು ಆಯ್ಕೆ ಮಾಡುತ್ತೇನೆ. ನಾನು ನನ್ನ ಸ್ನೇಹಿತರಿಗೆ ತಪ್ಪು ದಾರಿಗೆ ಹೋಗದಂತೆ ಎಚ್ಚರಿಸುತ್ತೇನೆ. ಮಾದಕ ವಸ್ತುಗಳ ವಿರುದ್ಧ ಧೈರ್ಯದಿಂದ ನಿಂತು ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಿಸಲು ಶ್ರಮಿಸುತ್ತೇನೆ. ಜೈ ಹಿಂದ್. ಇವತ್ತಿನ ದಿವಸ ಒಂದು ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡುವಂತ ನಿಟ್ಟಿನೊಳಗ ಈ ಆರೋಗ್ಯವಂತ ಸಮಾಜ ನಿರ್ಮಾಣ ಆಗಬೇಕು ಅಂದ್ರೆ ನೈತಿಕ ಮೌಲ್ಯಗಳನ್ನ ಆಧಾರಿತವಾಗಿರ್ತಕ್ಕಂಥ ಒಂದು ಪರಂಪರೆ ಹುಟ್ಟು ಹಾಕಬೇಕು. ಇಡೀ ಒಂದು ಸಮಾಜ ಒಂದು ಆರೋಗ್ಯವಂತ ಸಮಾಜ ಆಗಬೇಕು. ಈ ನಿಟ್ಟಿನೊಳಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿರ್ತಕ್ಕಂಥ ನಿಜವಾಗ್ಲೂ ಸಂತೋಷಕರ ವಿಷಯ. ಇಡೀ ಜಗತ್ತಿನಲ್ಲಿ ಭಾರತ ನೋಡ್ರಿ ಅತಿ ಹೆಚ್ಚು ಯುವ ಜನರು ಇರತಕ್ಕಂಥ ಸಮಾಜ, 16ರಿಂದ ಸಂಪನ್ಮೂಲ. ಇಡೀ ಜಗತ್ತಿಗೆ ಹಾಗೂ ಭಾರತದ ಪ್ರಸಿದ್ಧ ತತ್ವಜ್ಞಾನಿಗಳಾಗಿರ್ತಕ್ಕಂಥ ಯುವಕರ ಕಣ್ಮಣಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಸ್ವಲ್ಪ ಅರ್ಥ ಮಾಡ್ಕೋರಿ ಎಲ್ಲ ವಿದ್ಯಾರ್ಥಿಗಳು. ಒಂದು 10 ನಿಮಿಷ ನನ್ನ ಜೊತೆ ಇನ್ವಾಲ್ವ್ ಆಗಿ ದಯಮಾಡಿ 1 ನಿಮಿಷ ಕೆಲವೊಂದು ಕ್ವಶನ್ಗಳನ್ನು ಕೇಳ್ತೇನೆ. ಪ್ರಾಮಾಣಿಕವಾಗಿ ನನ್ನ ಜೊತೆ ಸ್ಪಂದಿಸಬೇಕು. ಬೆಳಗಿನ ಜಾವ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತ ಅಂತೇವಿ. ಎಷ್ಟು ಜನ ಹೇಳ್ತೀರಿ? ಜಸ್ಟ್ ಕೈ ಮೇಲೆ 4 ಗಂಟೆ ಕೇಳೋರು ಗದ್ದೆ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಮುಂದೆ ಇರೋ ಪರಿಸ್ಥಿತಿ ಅರ್ಥ ಮಾಡ್ಕೋರಿ. ನಾವು ಯಾವ ಹಂತದಲ್ಲಿದ್ದೇವೆ ಅನ್ನೋದು. 4 ಗಂಟೆ ಕೇಳೋರು ಪ್ಲೀಸ್ ಕೈ ಕೆಳಗೆ ಮಾಡಿ. 4:15 ಹೇಳೋರು, 5 ಗಂಟೆ ಕೇಳೋರು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. 5:15 ಹೇಳೋರು, ನಸ್ಕಿ ಜಾವ 6 ಗಂಟೆ ಕೇಳೋರು, ನಸ್ಕಿ ಜಾವ 8 ಗಂಟೆ ಕೇಳೋರು ಅಂತಾರ. ಮನಸ್ಸಿನಾಗ ಅಂತಾರ ಬಹಳ ಜನ ಇದೀವಿ ಸರ್ ಅಂತ ಹೇಳಿ. ಇಲ್ಲಿ ಒಂದು ಅರ್ಥ ಮಾಡ್ಕೊಡ್ರಿ, ಯಾಕೆ ನಾ ಪ್ರೋಆಕ್ಟಿವ್ ಇರಬೇಕು ಅಂತಂದ್ರೆ 4 ಗಂಟೆ ಕೇಳೋರು ಸೂರ್ಯ ಹುಟ್ಟೋದ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತ ಒಳಗೆ ಎದ್ದು ಒಳ್ಳೆ ಕನಸುಗಳನ್ನ ಕಟ್ಕೊಂಡು ಒಂದೇ ಭೂಮಿ ಇರುವುದೊಂದೇ ಜೀವನ, ಅದ್ಭುತವಾಗಿರ್ತಕ್ಕಂಥ ಜೀವನವನ್ನ ಕಳಿಬೇಕು, ಇತರರಿಗೆ ಮಾದರಿ ಆಗಬೇಕು. ನಾನು ಸ್ನಾತಕೋತ್ತರ ಪದವಿ ಮುಗಿಸಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದೆ. ನಮ್ಮ ಹೆಚ್ಚುವರಿ ಅಧೀಕ್ಷಕರು ಸಿರ್ಕೋಳ್ ಸಾಹೇಬರ ಕೈ ಕೆಳಗೆ ನಾನು ಕೆಲಸ ಮಾಡಿದ್ದೆ ಹುಬ್ಬಳ್ಳಿ ಒಳಗೆ. ಅವರು ಪ್ರಾರಂಭದಲ್ಲಿ ಶಿಕ್ಷಕರಾಗಿರ್ತಾರೆ. ಅತಿ ಹೆಚ್ಚು ನೈತಿಕ ಮೌಲ್ಯಗಳಂತೆ ಅವರನ್ನ ನೋಡಿ ಅವರನ್ನ ಮಾದರಿಯಾಗಿ ಇಟ್ಕೊಂಡು ನಾವು 3 ಸಲ KS ಬರೆದು
4ನೇ ಸಲ KS ಪಾಸ್ ಆದ್ವಿ. ಪೊಲೀಸ್ ಕಾನ್ಸ್ಟೇಬಲ್ ಇಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಿಂದ KS 3 ಸಲ ಇಂಟರ್ವ್ಯೂ ಫೇಲ್ ಆಗಿ 4ನೇ ಬಾರಿ 2015 KS ಬ್ಯಾಚ್ ಒಳಗ ಗೆದ್ವಿ. ಈಗ ಸದ್ಯ ಮುನ್ಸಿಪಲ್ ಕಮಿಷನರ್ ಹೌದು, ರಾಣೆಬೆನ್ನೂರು ಅರ್ಬನ್ ಡೆವಲಪ್ಮೆಂಟ್ ಕಮಿಷನರ್ ಹೌದು, ಹೆಚ್ಚುವರಿ ಚಾರ್ಜ್. ಇವತ್ತು ನಾನು ನಿನ್ನೆ ಡಿವೈಎಸ್ಪಿ ಸಾಹೇಬ್ ಲೋಕೇಶ್ ಸಾಹೇಬ್ ಕಾಲ್ ಮಾಡಿದ್ರು, ಸರ್ ಹಿಂಗೆ ವ್ಯಸನ ಮುಕ್ತ ಒಂದು ಕರ್ನಾಟಕದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಂಥ ಕಾಲೇಜ್ ಒಳಗ ಅಂತಂದ್ರು. ನಾನು ನನ್ನ ಕುಟುಂಬ ಕರ್ಕೊಂಡು ಆರಾಮ್ ಫಿಲ್ಮ್ ನೋಡಕ್ ಹುಬ್ಳಿಗೆ ಹೋಗ್ತಾ ಇದ್ದೆ, ಪ್ಲಾನ್ ಮಾಡಿದ್ವಿ. ಸೆಕೆಂಡ್ ಸಂಡೇ ಇವತ್ತು ರಜೆ, ನಾಳೆ ಸಂಡೇ. ಯಾಕೆ ನಮಗೊಂದು ಅಂತಿಮ ಹಂತಕ್ಕೆ ಬಂದಿದ್ದೀವಿ, ನೌಕರಿ ಹಿಡಿದಿದ್ದೀವಿ. ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಬದುಕು ಉತ್ತಮವಾಗಿರ್ತಕ್ಕಂಥ ಘನತೆಯುಕ್ತ ಬದುಕನ್ನ ಕಟ್ಟಿಕೊಂಡ ಮೇಲೆ ಖುಷಿಯಿಂದ ಒಂದು ಆರೋಗ್ಯವಂತ ಸಮಾಜದಲ್ಲಿ ನಾವು ಬದುಕಲಿಕ್ಕೆ ಸಾವಿರಾರು ಅವಕಾಶಗಳಿದೆ. ಆ ಅವಕಾಶಗಳು ವಿದ್ಯಾರ್ಥಿ ಹಂತದಲ್ಲಿ ನಮ್ಮ ಕನಸುಗಳನ್ನ ಕಟ್ಕೊಂಡು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಜೀವನ ಮಾಡ್ತೀವಿ ಅದ್ರ ಮೇಲೆ ಆಧಾರವಾಗಿರ್ತದೆ.